ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟ ಬಳಿಕವೂ ಕೂಡ ಬಿಜೆಪಿ ಸದಸ್ಯರು ಸದನದಲ್ಲಿ ಸುಮ್ಮನಾಗೋದಿಲ್ಲ. ಗದ್ದಲವನ್ನ ಸೃಷ್ಟಿ ಮಾಡ್ತಾರೆ, ಕೋಲಾಹಲ ಎಬ್ಬಿಸುತ್ತಾರೆ, ವಾಕ್ ಸಮರವೇ ನಡೆಯುತ್ತೆ. ಸದನದ ಬಾವಿಗಿಳಿದು ವಿಪಕ್ಷದಿಂದ ಪ್ರತಿಭಟನೆ ಕೂಡ ನಡೆಯುತ್ತೆ. ಸಿಬಿಐ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆ ನಡೆಸುತ್ತೆ. ಸದನದಲ್ಲಿ ಸಿಡಿಯನ್ನ ತೋರಿಸಿ ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. 24-25ಕ್ಕೆ ಹೋಲಿಸಿದರೆ 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳಷ್ಟು ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25ರ ಆಯವ್ಯಯದ ಅಂದಾಜಿನಲ್ಲಿ ರಾಜಸ್ವ 24-25ಕ್ಕೆ ಹೋಲಿಸಿದರೆ ವಿತ್ತೀಯ ಕೊರತೆ ಸ್ಥಿತಿ ಶೇಕಡಾ 4.69 ಆಗುತ್ತದೆ. 21-22ರಲ್ಲಿ ಆರ್ಥಿಕ ಇಲಾಖೆಯ ಪ್ರಕಾರ 65,532 ಕೋಟಿ ರೂಪಾಯಿ. ಆದರೆ ಕೇಂದ್ರ ಸರ್ಕಾರದ ಜಿಎಸ್ಟಿ ಪರಿಹಾರದ ಬದಲಾಗಿ ಪಡೆದುಕೊಟ್ಟ ಸಾಲ 18,109 ಕೋಟಿ. ವಾಸ್ತವ ವಿತ್ತೀಯ ಕೊರತೆ ಸ್ಥಿತಿ ಶೇಕಡಾ 4.86. ಸರ್ಕಾರಕ್ಕೆ ಜೈವಾಗಲಿ. 2020ರ ಆರ್ಥಿಕ ಇಲಾಖೆಯ ಪ್ರಕಾರ ಇದನ್ನು ನಮ್ಮ ರಾಜ್ಯ ಲೆಕ್ಕದಲ್ಲಿ ಸೇರಿಸಬೇಕು. ಯಾಕೆಂದ್ರೆ ನಮ್ಮ ಜನರಿಂದ 2026ರವರೆಗೆ ಜಿಎಸ್ಟಿ ಸೆಸ್ ಅನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸುತ್ತಿದೆ. ಅದರಲ್ಲಿ ನಮಗೆ ಪಾಲು ಕೊಡಿ ಎಂದರೆ ನಿಮಗೆ ಸಾಲ ಕೊಡುತ್ತೇವೆ, ಅದನ್ನು ತೀರಿಸುತ್ತಿದ್ದೇವೆ ಎನ್ನುತ್ತಾರೆ. ನಮಗಿರುವ ಮಾಹಿತಿಯ ಪ್ರಕಾರ ಅವರು ಕೊಟ್ಟ ಸಾಲ 30,516 ಕೋಟಿ ರೂಗಳು 2020ಕ್ಕೆ ಮುಗಿದು ಹೋಗಿದೆ. ಇನ್ನು ಆಶ್ಚರ್ಯಕರ ವಿಚಾರವೆಂದರೆ ವಿರೋಧ ಪಕ್ಷದವರು 2022-23ರಲ್ಲಿ 44,549 ಕೋಟಿ ರು ಸಾಲ ತೆಗೆದುಕೊಳ್ಳಲಾಗಿತ್ತು ಎನ್ನುತ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟ ಬಳಿಕವೂ ಕೂಡ ಬಿಜೆಪಿ ಸದಸ್ಯರು ಸದನದಲ್ಲಿ ಸುಮ್ಮನಾಗೋದಿಲ್ಲ. ಗದ್ದಲವನ್ನ ಸೃಷ್ಟಿ ಮಾಡ್ತಾರೆ, ಕೋಲಾಹಲ ಎಬ್ಬಿಸುತ್ತಾರೆ, ವಾಕ್ ಸಮರವೇ ನಡೆಯುತ್ತೆ. ಸದನದ ಬಾವಿಗಿಳಿದು ವಿಪಕ್ಷದಿಂದ ಪ್ರತಿಭಟನೆ ಕೂಡ ನಡೆಯುತ್ತೆ. ಸಿಬಿಐ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆ ನಡೆಸುತ್ತೆ. ಸದನದಲ್ಲಿ ಸಿಡಿಯನ್ನ ತೋರಿಸಿ ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. 24-25ಕ್ಕೆ ಹೋಲಿಸಿದರೆ 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳಷ್ಟು ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25ರ ಆಯವ್ಯಯದ ಅಂದಾಜಿನಲ್ಲಿ ರಾಜಸ್ವ 24-25ಕ್ಕೆ ಹೋಲಿಸಿದರೆ ವಿತ್ತೀಯ ಕೊರತೆ ಸ್ಥಿತಿ ಶೇಕಡಾ 4.69 ಆಗುತ್ತದೆ. 21-22ರಲ್ಲಿ ಆರ್ಥಿಕ ಇಲಾಖೆಯ ಪ್ರಕಾರ 65,532 ಕೋಟಿ ರೂಪಾಯಿ. ಆದರೆ ಕೇಂದ್ರ ಸರ್ಕಾರದ ಜಿಎಸ್ಟಿ ಪರಿಹಾರದ ಬದಲಾಗಿ ಪಡೆದುಕೊಟ್ಟ ಸಾಲ 18,109 ಕೋಟಿ. ವಾಸ್ತವ ವಿತ್ತೀಯ ಕೊರತೆ ಸ್ಥಿತಿ ಶೇಕಡಾ 4.86. ಸರ್ಕಾರಕ್ಕೆ ಜೈವಾಗಲಿ. 2020ರ ಆರ್ಥಿಕ ಇಲಾಖೆಯ ಪ್ರಕಾರ ಇದನ್ನು ನಮ್ಮ ರಾಜ್ಯ ಲೆಕ್ಕದಲ್ಲಿ ಸೇರಿಸಬೇಕು. ಯಾಕೆಂದ್ರೆ ನಮ್ಮ ಜನರಿಂದ 2026ರವರೆಗೆ ಜಿಎಸ್ಟಿ ಸೆಸ್ ಅನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸುತ್ತಿದೆ. ಅದರಲ್ಲಿ ನಮಗೆ ಪಾಲು ಕೊಡಿ ಎಂದರೆ ನಿಮಗೆ ಸಾಲ ಕೊಡುತ್ತೇವೆ, ಅದನ್ನು ತೀರಿಸುತ್ತಿದ್ದೇವೆ ಎನ್ನುತ್ತಾರೆ. ನಮಗಿರುವ ಮಾಹಿತಿಯ ಪ್ರಕಾರ ಅವರು ಕೊಟ್ಟ ಸಾಲ 30,516 ಕೋಟಿ ರೂಗಳು 2020ಕ್ಕೆ ಮುಗಿದು ಹೋಗಿದೆ. ಇನ್ನು ಆಶ್ಚರ್ಯಕರ ವಿಚಾರವೆಂದರೆ ವಿರೋಧ ಪಕ್ಷದವರು 2022-23ರಲ್ಲಿ 44,549 ಕೋಟಿ ರು ಸಾಲ ತೆಗೆದುಕೊಳ್ಳಲಾಗಿತ್ತು ಎನ್ನುತ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟ ಬಳಿಕವೂ ಕೂಡ ಬಿಜೆಪಿ ಸದಸ್ಯರು ಸದನದಲ್ಲಿ ಸುಮ್ಮನಾಗೋದಿಲ್ಲ. ಗದ್ದಲವನ್ನ ಸೃಷ್ಟಿ ಮಾಡ್ತಾರೆ, ಕೋಲಾಹಲ ಎಬ್ಬಿಸುತ್ತಾರೆ, ವಾಕ್ ಸಮರವೇ ನಡೆಯುತ್ತೆ. ಸದನದ ಬಾವಿಗಿಳಿದು ವಿಪಕ್ಷದಿಂದ ಪ್ರತಿಭಟನೆ ಕೂಡ ನಡೆಯುತ್ತೆ. ಸಿಬಿಐ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆ ನಡೆಸುತ್ತೆ. ಸದನದಲ್ಲಿ ಸಿಡಿಯನ್ನ ತೋರಿಸಿ ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ.
24-25ಕ್ಕೆ ಹೋಲಿಸಿದರೆ 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳಷ್ಟು ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25ರ ಆಯವ್ಯಯದ ಅಂದಾಜಿನಲ್ಲಿ ರಾಜಸ್ವ 24-25ಕ್ಕೆ ಹೋಲಿಸಿದರೆ ವಿತ್ತೀಯ ಕೊರತೆ ಸ್ಥಿತಿ ಶೇಕಡಾ 4.69 ಆಗುತ್ತದೆ. 21-22ರಲ್ಲಿ ಆರ್ಥಿಕ ಇಲಾಖೆಯ ಪ್ರಕಾರ 65,532 ಕೋಟಿ ರೂಪಾಯಿ. ಆದರೆ ಕೇಂದ್ರ ಸರ್ಕಾರದ ಜಿಎಸ್ಟಿ ಪರಿಹಾರದ ಬದಲಾಗಿ ಪಡೆದುಕೊಟ್ಟ ಸಾಲ 18,109 ಕೋಟಿ. ವಾಸ್ತವ ವಿತ್ತೀಯ ಕೊರತೆ ಸ್ಥಿತಿ ಶೇಕಡಾ ಗ್ಯಾರಂಟಿ ಯಾವುದಪ್ಪ? 4.86. ಸರ್ಕಾರಕ್ಕೆ ಜೈವಾಗಲಿ. 2020 ಆರ್ಥಿಕ ಇಲಾಖೆ ಪ್ರಕಾರ 70. ಇದನ್ನು ನಮ್ಮ ರಾಜ್ಯ ಲೆಕ್ಕದಲ್ಲಿ ಸೇರಿಸಬೇಕು. ಯಾಕೆಂದ್ರೆ ನಮ್ಮ ಜನರಿಂದ 2026ರವರೆಗೆ ಜಿಎಸ್ಟಿ ಸೆಸ್ ಅನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸುತ್ತಿದೆ. ಅದರಲ್ಲಿ ನಮಗೆ ಪಾಲು ಕೊಡಿ ಎಂದರೆ ನಿಮಗೆ ಸಾಲ ಕೊಡುತ್ತೇವೆ, ಅದನ್ನು ತೀರಿಸುತ್ತಿದ್ದೇವೆ ಎನ್ನುತ್ತಾರೆ. ನಮಗಿರುವ ಮಾಹಿತಿಯ ಪ್ರಕಾರ ಅವರು ಕೊಟ್ಟ ಸಾಲ 30,516 ಕೋಟಿ ರೂಗಳು 2020ಕ್ಕೆ ಮುಗಿದು ಹೋಗಿದೆ. ಇನ್ನು ಆಶ್ಚರ್ಯಕರ ವಿಚಾರವೆಂದರೆ ವಿರೋಧ ಪಕ್ಷದವರು 2022-23ರಲ್ಲಿ 44,549 ಕೋಟಿ ರು ಸಾಲ ತೆಗೆದುಕೊಳ್ಳಲಾಗಿತ್ತು ಎನ್ನುತ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟ ಬಳಿಕವೂ ಕೂಡ ಬಿಜೆಪಿ ಸದಸ್ಯರು ಸದನದಲ್ಲಿ ಸುಮ್ಮನಾಗೋದಿಲ್ಲ. ಗದ್ದಲವನ್ನ ಸೃಷ್ಟಿ ಮಾಡ್ತಾರೆ, ಕೋಲಾಹಲ ಎಬ್ಬಿಸುತ್ತಾರೆ, ವಾಕ್ ಸಮರವೇ ನಡೆಯುತ್ತೆ. ಸದನದ ಬಾವಿಗಿಳಿದು ವಿಪಕ್ಷದಿಂದ ಪ್ರತಿಭಟನೆ ಕೂಡ ನಡೆಯುತ್ತೆ. ಸಿಬಿಐ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆ ನಡೆಸುತ್ತೆ. ಸದನದಲ್ಲಿ ಸಿಡಿಯನ್ನ ತೋರಿಸಿ ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. 24-25ಕ್ಕೆ ಹೋಲಿಸಿದರೆ 25-26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳಷ್ಟು ರಾಜಸ್ವ ಕೊರತೆ ಕಡಿಮೆಯಾಗುತ್ತದೆ. 24-25ರ ಆಯವ್ಯಯದ ಅಂದಾಜಿನಲ್ಲಿ ರಾಜಸ್ವ 24-25ಕ್ಕೆ ಹೋಲಿಸಿದರೆ ವಿತ್ತೀಯ ಕೊರತೆ ಸ್ಥಿತಿ ಶೇಕಡಾ 4.69 ಆಗುತ್ತದೆ. 21-22ರಲ್ಲಿ ಆರ್ಥಿಕ ಇಲಾಖೆಯ ಪ್ರಕಾರ 65,532 ಕೋಟಿ ರೂಪಾಯಿ. ಆದರೆ ಕೇಂದ್ರ ಸರ್ಕಾರದ ಜಿಎಸ್ಟಿ ಪರಿಹಾರದ ಬದಲಾಗಿ ಪಡೆದುಕೊಟ್ಟ ಸಾಲ 18,109 ಕೋಟಿ. ವಾಸ್ತವ ವಿತ್ತೀಯ ಕೊರತೆ ಸ್ಥಿತಿ ಶೇಕಡಾ ಗ್ಯಾರಂಟಿ ಯಾವುದಪ್ಪ? 4.86.